ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ದೀರಾ, ಏನಂತ ಅಂತಂದರೆ ನೀವು ಸ್ವಲ್ಪ ಉಸಿರು ಕಟ್ಕೊಂಡು ಹೇಳ್ತಾ ಇರ್ತೀರಾ, ಉಸಿರು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಏನು ಗೊತ್ತಾ, ಒಂದು ಸೀರಿಯಲ್ಲ ಹೇಳಬೇಕಾದಾಗ ನಾವು ಅದನ್ನು ಬಿಟ್ಬಿಟ್ಟು ಹೇಳೋಕ್ಕೋದ್ರೆ ನಮಗೆ ಸ್ಟೋರಿನೇ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಒಂದೇ ಉಸಿರಲ್ಲಿ ಬಿಟ್ಟು ಹೇಳ್ತಾ ಇರ್ತೀನಿ. ಸೊ ನಿಜವಾಗೂ ನೀವು ಕಮೆಂಟ್ ಹಾಕಿರೋದ್ರಿಂದ ನನಗೊಂಚೂರು ಬೇಜಾರಿಲ್ಲ. ಯಾಕೆಂದರೆ ನಾನು ಯಾವ ಥರ ಹೇಳಿ ಅಂತ ನೀವು ಹೇಳಿದ್ದೀರ ಅಷ್ಟೇ. ನನಗೆ ತುಂಬ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಫೈನಲಿ ದೇವಿಯನಿನೂ ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಭೂಮಿನ ತೆಗಿಬೇಕು ಅಂತ ಇವಳು ಪ್ಲಾನಿಂಗ್ ಆಗಿರುತ್ತೆ. ಅದು ಅಶ್ವಿನಿದು. ದೇವಿಯನಿದು ಒಂದು ಏನಂದರೆ ಪ್ರಾಬ್ಲಮ್ಮು, ದೇವಿಯನಿಗೆ ಮಗಳು ಮದುವೆ ಆಗೋದು ಅಷ್ಟೇ ಮುಖ್ಯ ಆಗಿರುತ್ತೆ. ನೋಡು, ಈ ಟೈಮಲ್ಲಿ ಈ ಕೆಲಸ ಎಲ್ಲ ಮಾಡಬೇಡ ನೀನು. ಈ ಕೆಲಸ ನೀನೇನಾದರೂ ಮಾಡಿದೆ ಅಂತಂದರೆ ನನ್ನ ಮಗಳು ಮದುವೆ ನಿಂತೋಗ್ಬಿಡುತ್ತೆ. ಏಕೆಂದರೆ ಅವಳ ಸಾವು ಮಧ್ಯದಲ್ಲಿ ಇರಬೇಕಾದಾಗ ನನ್ನ ಮಗಳು ಮದುವೆ ಅದು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ದೇವಿಯನಿ ಹೇಳ್ತಾಳೆ. ಆದರೆ ನಿನ್ನ ಲಾಭಕ್ಕೆ ಮಾತ್ರ ನೀನು ಮಾಡ್ಕೊತೀಯ, ನನಗೇನು ಉಪಯೋಗ ಇದರಿಂದ ಅಂತೇಳಿ ದೇವಿಯನಿ ಕೇಳ್ತಾಳೆ. ನಿನಗೇನು ಉಪಯೋಗ ಅಂತಂದರೆ ಈ ಮದುವೆ ಆದಮೇಲೆ ನೀನು ಏನು ಬೇಕಾದ್ರೂ ಮಾಡುವಂತೆ, ನಾನು ಆವಾಗ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ದೇವಿಯನಿ ಹೇಳ್ತಾಳೆ. ಹಾಗಿದ್ರೆ ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾನಸ್ವಿನಿ ಹೇಳ್ತಾಳೆ, ಅಂದರೆ ಅಶ್ವಿನಿ ಹೇಳ್ತಾಳೆ. ಹಾಗಿದ್ರೆ ನೀನೇನಾದರೂ ಮಾಡ್ತೀನಿ ಅಂತ ಹೇಳಿದರೆ ಮಾಡ್ಕೋ, ನನಗೇನು ಬೇಜಾರಿಲ್ಲ. ಆದರೆ ಭೂಮಿ ಫೋಟೋ ಬೀಳಲ್ಲ ಗೋಡೆ ಮೇಲೆ, ನಿನ್ನ ಫೋಟೋ ಬೀಳುತ್ತೆ ಅಂದರೆ ಏನು ಹೇಳ್ತಿದ್ದೀರಾ ನೀವು ಅಂತ ಅಶ್ವಿನಿ ಕೇಳ್ತಾಳೆ. ಆಗ ಅವಳ ಹತ್ರ ಅಸ್ತ್ರ ಇದೆಯಲ್ವಾ, ಆ ಅಸ್ತ್ರನ ಮೊಬೈಲಲ್ಲಿ ಇರೋದನ್ನ ತೋರಿಸ್ತಾಳೆ. ಅದನ್ನು ತೋರಿಸಿದ ತಕ್ಷಣ ಅಶ್ವಿನಿ ಅಲ್ಲೇ ಶಾಕ್ ಆಗಿಬಿಡ್ತಾಳೆ. ಅಸ್ತ್ರ ಏನು ಅಂತಂದರೆ ಒಂದು ಸರಿ ಬೆಟ್ಟದಿಂದ ತಳ್ಳಕ್ಕೆ ಹೋಗಿರ್ತಾಳಲ್ವ ಅಶ್ವಿನಿ, ದೇವಿಯನಿನ. ಸೊ ಅದು ಅಸ್ತ್ರ ಅವಳ ಹತ್ರ ಇರುತ್ತೆ. ಇದನ್ನು ತೋರಿಸಿದ ತಕ್ಷಣ ಈ ಮನೆಯವ್ರು ನಿನ್ನ ಸುಮ್ಮನೆ ಬಿಡ್ತಾರಾ, ಹೊರಗಡೆ ತಳ್ಳಿ ಸರಿಯಾಗಿ ಹೊಡೆದು ಜೈಲ್ಗೆ ಹಾಕಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿರ್ತಾರೆ ಅಂತ ಕೂಡ ಎದುರಿಸ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಇನ್ನೇನು ಅಶ್ವಿನಿ ಸುಮ್ಮನೆ ಆಗಲೇಬೇಕು. ಸೊ ಇಲ್ಲಿ ಒಂದು ಕಡೆನ ಇವಳು ಹೂವನ ಕಟ್ತಾ ಇರ್ತಾಳೆ ಸಂಗೀತ. ಎಲ್ಲರೂ ಕೂಡ ಮನೆಯವರು ಮಾತಾಡ್ತಾ ಇರ್ತಾರೆ, ತುಂಬ ಖುಷಿಯಿಂದ ಇರ್ತಾರೆ. ಇನ್ನು ಅಜಿತ್ ಇರೋದಿಲ್ಲ, ಏಕೆಂದರೆ ಅವ್ನು ಬೇರೆ ಕಡೆ ಡ್ಯೂಟಿಗೆ ಹೊರಟೋಗಿರ್ತಾನೆ. ಇನ್ನು ಬೇರೆ ಕಡೆ ಡ್ಯೂಟಿಗೆ ಹೊರಟೋಗ್ಬೇಕಾದಾಗ ಇನ್ನು ಫೈನಲಿ ರಾಮಣ್ಣಂಗೆ ಒಂದು ಫೋನ್ ಬರುತ್ತೆ. ಅದು ತಮ್ಮನ ಫೋನ್ ಆಗಿರುತ್ತೆ. ಕೇಶವ ಅಂತ ಅವ್ರ ತಮ್ಮನ ಹೆಸರು. ಇವತ್ತೆಲ್ಲ ಹೊಸ ಒಂದು 4-5 ಜನ ಹೊಸಬರು ಬಂದಿರ್ತಾರೆ ಈ ಸೀರಿಯಲ್ಗೆ. ಕೊನೆವರೆಗೂ ವಿಡಿಯೋನ ನೋಡಿ, ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇನ್ನೇನು ಇಲ್ಲೂ ಕೇಶವ ಅಂತೇಳಿ ಒಬ್ಬರು ಫೋನ್ ಮಾಡಿರ್ತಾರೆ. ಕೇಶವ ಯಾರೂ ಅಲ್ಲ, ಇಲ್ಲಿ ರಾಮಣ್ಣನ ತಮ್ಮ ಆಗಿರ್ತಾನೆ, ಓಕೆನಾ. ಏಕೆಂದರೆ ರಾಮಣ್ಣ ಬಂದಿರೋದು ನೆಂಟ್ರ ಮನೇಲಿ ಇರೋದು, ಅವನ ಮನೆಯೇ ಬೇರೆ ಇರೋದು ಆ್ಯಕ್ಚುಲಿ. ಅಣ್ಣ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಅತ್ತಿಗೆ ಹೇಗಿದ್ದಾರೆ, ಎಲ್ಲರೂ ಹೇಗಿದ್ದಾರೆ, ನಚ್ಚಿ ಅಜಿತ್ ಅಂತ ಎಲ್ಲರನ್ನೂ ಕೇಳ್ತಾನೆ ಕೇಶವ ಅನ್ನೋರು. ಆಗ ರಾಮಣ್ಣ ಇದ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತೇಳಿ ಹೇಳಿದಾಗ, ಫೈನಲಿ ನೀನು ಹೇಗಿದ್ದೀಯ ಅಣ್ಣ ಅಂತೇಳಿ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಅಮ್ಮ ಅವರೆಲ್ಲ ಹೇಗಿದ್ದಾರೆ ಅಂದಾಗ ಅಮ್ಮನಿಗೆ ಹುಷಾರಿಲ್ಲ, ಅವ್ರು ಯಾವಾಗಲೂ ನಿನ್ನೆ ಕನ್ವರಿಸ್ತಾ ಇದ್ದಾರೆ, ತುಂಬ ಹುಷಾರಿಲ್ಲ ಅಂದಾಗ ರಾಮಣ್ಣ ಸಡನ್ನಾಗಿ ಎದ್ಬಿಟ್ಟು ಶಾಕ್ ಆಗಿಬಿಡ್ತಾನೆ. ಇನ್ನು ಫೈನಲಲ್ಲಿ ಇರೋರೆಲ್ಲ ಶಾಕ್ ಆಗ್ತಾರೆ. ಸಂಗೀತ ಬಂದು ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಕೇಳಿದ ತಕ್ಷಣ ಇನ್ನು ಅಮ್ಮನಿಗೆ ತುಂಬ ಹುಷಾರಿಲ್ವಂತೆ, ನನ್ನೇ ಕನ್ವರಿಸ್ತಾ ಇದ್ದಾರಂತೆ ಅಂತ ಹೇಳಿ ಹೇಳ್ತಾರೆ. ಆಗ ನಚ್ಚಿ ಎಲ್ಲರೂ ಕೂಡ ತುಂಬಾ ಶಾಕಿಂದ, ಸೊ ಏನಾಯಿತೋ ಏನು ಕತ್ತಿಯೋ, ನಚ್ಚಿಗೂ ಅಜ್ಜಿ ಆಗ್ಬೇಕಲ್ವಾ, ಸೊ ಈ ರೀತಿ ಕಂಗಾಲಾಗ್ಬಿಡ್ತಾರೆ. ಆವಾಗ ಇನ್ನೇನು ಸರಿ ಆಯಿತು, ಆಗಿದ್ರೆ ನಾವು ಇವಾಗಲೇ ಹೊರಡ್ತೀವಿ ಅಂತೇಳಿ ರಾಮಣ್ಣ ಹೇಳ್ತಾರೆ. ಸರಿ ಅಣ್ಣ ಆಗಿದ್ರೆ ಬನ್ನಿ ಅಂತೇಳಿ ಕೇಶವ್ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸಂಗೀತ ಇದ್ಕೊಂಡು ಫೋನ್ ಕಟ್ ಮಾಡಿದ ತಕ್ಷಣ ಅತ್ತೆಗೆ ಏನಾಯ್ತು ರೀ ಅಂತೇಳಿ ಸಂಗೀತ ಕೇಳ್ತಾಳೆ. ಇನ್ನು ಕೇಳಿದ ತಕ್ಷಣ ಅಮ್ಮನಿಗೇನೋ ತುಂಬ ಸೀರಿಯಸ್ ಅಂತೆ, ಹುಷಾರಿಲ್ವಂತೆ, ಸೊ ನನ್ನೇ ಕನ್ವರಿಸ್ತಿದ್ದಾರೆ ಅಂತ ಕೂಡ ರಾಮಣ್ಣ ಹೇಳ್ತಾರೆ. ಇನ್ನು ಫೈನಲಿ ಇಲ್ಲೆಲ್ಲರೂ ಕೂಡ ನೋಡೋಕ್ಕೆ ಹೋಗ್ಬೇಕು ಇವಾಗ. ಸೊ ಇನ್ನೇನು ಸಂಗೀತ ಇದ್ಕೊಂಡು ರೀ ಬನ್ನಿರಿ ಬೇಗ ಹೋಗೋಣ ಅಂತ ಅಂದಾಗ ಅಲ್ಲಿರೋರೆಲ್ಲನ, ಈಗ ಮಗ ಆಗಿರ್ಬೋದು, ನಚ್ಚಿ ಆಗಿರ್ಬೋದು, ಸೊ ಭೂಮಿ ಆಗಿರ್ಬೋದು, ಎಲ್ಲರೂ ಕೂಡ ಹೋಗ್ಬೇಕಂತ ಹೊರಡ್ತಾರೆ. ಆವಾಗ ಒಬ್ರಿಗೊಬ್ರು ಎಲ್ಲ ಹೋಗೋಣ ಅಂತ ಹೊರಟಾಗ ಶಾರದಾನ ಯಾರು ನೋಡ್ಕೊಳ್ಳೋದು ಅಂದಾಗ ಭೂಮಿ ಇದ್ಕೊಂಡು, ಅಮ್ಮ ಶಾರದಾನ ನಮ್ಮ ಜೊತೆನೇ ಕರ್ಕೊಳ್ಳೋಣ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಶಾರದತ್ತೆನ ನಾನು ನೋಡ್ಕೊಳ್ಳೋ ಶಾರದಮ್ಮನ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಭೂಮಿ ಹೇಳ್ತಾಳೆ. ಸೊ ಫೈನಲಿ ಅಜ್ಜಿ ಕೂಡ ಅಷ್ಟೇ, ಸರಿ ಆಗಿದ್ರೆ ಎಲ್ಲರೂ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ದೇವಿಯನ್ನೇ ತಡೆಯೋದೇನು ಗೊತ್ತಾ, ಸಂಜೆನೇ ಲಗ್ನ ಪತ್ರಿಕೆ ಬರ್ತಾ ಇದೆ, ಅದನ್ನು ಬೇರೆ ನಾವೆಲ್ಲ ಹಂಚಬೇಕು, ಇವಾಗ ಇನ್ನೇನು ಮದುವೆಗೆ ಬೇರೆ ಮುಂದೆ ಬಂದಿದೆ, ಸೊ ಈ ಟೈಮಲ್ಲಿ ಹೋಗೋಕ್ಕಾಗುತ್ತಾ ಅಂತೇಳಿ ತಡೀತಾಳೆ. ಹಾಗಂದ ತಕ್ಷಣ ಅಜ್ಜಿ ಇದ್ಕೊಂಡು, ನೋಡು ಮದುವೆನ ಬೇಕಾದ್ರೆ ಮುಂದಿನ ಡೇಟ್ಗೆ ಫಿಕ್ಸ್ ಮಾಡ್ಬೋದು ನಾವು, ಸೊ ಆದರೆ ಇಲ್ಲಿ ಹುಷಾರಿಲ್ದಿದ್ದು ಮಾತಿದೆ, ಹೋಗಿ ನಾವು ನೋಡೋ ಕರ್ತವ್ಯ ನಮ್ಮದಾಗಿದೆ, ನನ್ನ ಮಗಳು ಆ ಮನೆ ಸೊಸೆ ಆಗಿದ್ದಾಳೆ, ಹೋಗಲೇಬೇಕು ಅಂತ ಅಜ್ಜಿ ಹೇಳ್ತಾರೆ.
ಹಾಗೆ ಹೇಳಿದ ತಕ್ಷಣ ಇನ್ನು ದೇವಿಯನೇ ಅದು ಹೇಗಾಗುತ್ತತ್ತೆ ಅಂತ ಅಂದಾಗ, ನೋಡು ದೇವಿಯನಿ, ನನಗೇನಾರು ಹಂಗಾಗಿದ್ರೆ ನೀನು ಹಂಗೆ ಮಾಡ್ತಿದ್ದ. ಹಾಗೇ ಸಂಗೀತ ಕೂಡ ಅಷ್ಟೇನೆ, ಅವ್ರ ಅತ್ತೆ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ ಅಂತ ಕೂಡ ಅಜ್ಜಿ ಹೇಳ್ತಾರೆ. ಫೈನಲಿ ಇನ್ನೆಲ್ಲರೂ ಕೂಡ ಹೊರಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಅವ್ರನ್ನ ನೋಡೋಕೆ ಹೋದಾಗ. ಇನ್ನು ದೇವಿಯನಿ ಕೂಡ ಏನು ಮಾತಾಡೋಕ್ಕೆ ಮಾತೇ ಇರಲ್ಲ. ಸೊ ಏನು ಗೊತ್ತಾ, ಅವಳಿಗೆ ಒಂದು ಟೆನ್ಷನ್ ಏನಂದರೆ ಬೇಗ ನಚ್ಚಿ ಜೊತೆ ಮದುವೆ ಆಗಬೇಕು ಅನ್ನೋದು. ಏಕೆಂದರೆ ಅಶ್ವಿನಿ ಕಾದು ಕುಂತವಳಿಲ್ಲಿ ಅದಕ್ಕೋಸ್ಕರ. ಇನ್ನು ಶ್ರವಣ್ ಇದ್ಕೊಂಡು ಸರಿ ಆಗಿದ್ರೆ ಅಕ್ಕ ಹೇಳೋದೇ ಸರಿ ಇದೆ, ಮುಂದಿನ ಡೇಟಿಗೆ ಬೇಕಾದ್ರೆ ಮದುವೆನ ಫಿಕ್ಸ್ ಮಾಡೋಣ ಅಂತೇಳಿ ಮಾತಾಡಬೇಕಾದಾಗ ಇನ್ನು ಫೈನಲಿ ನಚ್ಚಿ ಹೇಳ್ತಾನೆ ಈ ಟೈಮಲ್ಲಿ. ಅಜ್ಜಿ ಕೂಡ ಹಾಗೆ ಹೇಳ್ತಾರೆ, ಅಜಿತ್ ಬೇರೆ ಮನೇಲಿಲ್ಲ, ಅಜಿತ್ ಮನೇಲಿ ಇಲ್ದಾಗ ಅದು ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ನಾವು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸೊ ಹಾಗಿದ್ರೆ ನಚ್ಚಿ ಕೂಡ ಅದೇ ಮಾತು ಹೇಳ್ತಾನೆ, ಅಣ್ಣ ಇಲ್ದಿದ್ದು ನಾನು ಅಂಜು ಕೊಳ್ಳಿಗೆ ತಾಳಿ ಕಟ್ಟಲ್ಲ ಅಂತ ಹೇಳ್ಬಿಟ್ಟು. ಅದು ಹೇಗೆ ಮದುವೆ ಮಾಡ್ಕೊಳ್ಳೋಕ್ಕಾಗುತ್ತೆ ನಮ್ಮ ಅಣ್ಣ ಇಲ್ದಿದ್ದು ಅಂತ ಕೂಡ ನಚ್ಚಿ ಹೇಳ್ತಾನೆ. ರಾಮಣ್ಣ ಕೂಡ ಅದೇ ಮಾತು ಹೇಳ್ತಾನೆ. ಇನ್ನು ಮನೆಯವರೆಲ್ಲ ಅದೇ ಮಾತು ಹೇಳಿದಾಗ ದೇವೇನಿದ್ದು ಇನ್ನೇನಾಯ್ತಲ್ಲಿ, ಏನೂ ಇಲ್ಲ, ಸರಿ ಆಗಿದ್ರೆ ಆಯಿತು ಅಂತೇಳಿ ಅವರು ಕೂಡ ಒಪ್ಕೊಂಡು ಕಾಂಪ್ರಮೈಸ್ ಆಗ್ತಾರೆ. ಇನ್ನು ಈಗ ಹೋಗಲೇಬೇಕು ಅವರು, ಯಾಕೆಂದರೆ ಅಲ್ಲಿ ಸೀರಿಯಸ್ ಅಂತಂದಮೇಲೆ ಒಂದು ತಾಯಿಗೆ ಹೋಗಲೇಬೇಕಲ್ವಾ. ಆದರೆ ಇಲ್ಲಿ ದೇವಿಯನಿ ಮಾತು ಯಾರು ಕೇಳ್ತಾರೆ, ಯಾರು ಕೇಳಲ್ಲ. ಇನ್ನು ಅಂಜು ಏನು ಹೇಳ್ತಾಳೆ ಅಂತಂದರೆ, ನಾನು ನಚ್ಚಿಲ್ದಿದ್ದು ಇರೋಕ್ಕಾಗೋದಿಲ್ಲ, ನಾನು ಕೂಡ ನಚ್ಚಿನ ಬಿಟ್ಟು ಇರೋಕ್ಕಾಗಲ್ಲ, ನಾನು ಕೂಡ ಬರ್ತೀನಿ ಅಂತ ಕೂಡ ಹೇಳ್ತಾಳೆ ಅಂಜು. ಸೊ ಇನ್ನೇನು ಅಶ್ವಿನಿನ ಕೇಳ್ತಾರೆ, ನೀನು ಬರಲ್ವಾ ಅಶ್ವಿನಿ ಅಂತ ಹೇಳಿದಾಗ ಅಶ್ವಿನಿ ಇದ್ಕೊಂಡು, ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಅಮ್ಮ ಸಿಕ್ಕಿದ್ರೆ ನಾನು ಪೂಜೆ ಮಾಡಿಸ್ತೀನಿ ಅಂತ ಕೈ ಮುಕ್ಕೊಂಡಿದ್ದೆ, ಸೊ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಶ್ವಿನಿ ತಪ್ಪಿಸ್ಕೋತಾಳೆ. ಏಕೆಂದರೆ ಅವಳಿಗೆ ಯಾವ ಸಂಬಂಧನೂ ಬೇಕಿರಲ್ಲ. ಸೊ ಹಾಗಾಗಿ ಇನ್ನು ಫೈನಲಿ ಎಲ್ಲರೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಬೇಗ ಹೋಗೋಣ ಅಂತೇಳಿ ಅವ್ರವ್ರ ಬಟ್ಟೆಗಳ ಪ್ಯಾಕ್ ಮಾಡಿಕೊಂಡು ಇನ್ನು ಇಲ್ಲಿ ರಾಮಣ್ಣರೂರಿಗೆ ಬರ್ತಾರೆ. ಬಂದ ತಕ್ಷಣವೇ ಒಂದು ತುಂಬ ಚೆನ್ನಾಗಿರೋ ವಾತಾವರಣ ಈ ಊರಾಗಿರುತ್ತೆ. ಸೊ ಅಲ್ಲಿಗೆ ಬಂದ ತಕ್ಷಣ ಅವ್ರ ಮನೆ ಕೂಡ ತುಂಬ ಅರಮನೆ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರಾಮಣ್ಣರು ಕೂಡ ತುಂಬಾ ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ಯಾವುದೋ ಒಂದು ಕಾರಣಾಂತರಗಳಿಂದ ಮನೆ ಬಿಟ್ಟು ಹೋಗಿರ್ತಾರೆ. ನೋಡಿ, ಈ ಕ್ಯಾರೆಕ್ಟ್ರ್ ಬಂದುಬಿಟ್ಟು ರಾಧಾ ಅಂತ ಇವ್ರ ಹೆಸರು, ಅಂದರೆ ರಾಮಣ್ಣನ ತಮ್ಮನ ಹೆಂಡತಿ ಆಗಿರ್ತಾರೆ ಇವರು. ಇನ್ನು ಇಲ್ಲಿ ಬಂದುಬಿಟ್ಟು ಮಾತಾಡಿಸಿದಾಗ, ರಾಧಾ ಇನ್ನೇನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ದಾರೆ ಕಣೆ, ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಅಂದಾಗ ಇವಳು ಶಾರದಾ ಇದ್ಕೊಂಡು ಅವ್ರನ್ನ ಸ್ವಾಗತ ಮಾಡ್ಕೊಂಡೇ ಇದ್ಬಿಡಿ, ಅದ್ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಭಾರಿ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆದರೆ ಏನು ದಬಾಕ್ಬಿಟ್ಟಿದ್ದೀರ ನೀವು ಅಂತೇಳಿ ಮರ್ಯಾದಿನ ಕಳೀತಾರೆ ಗಂಡಂದು. ಸೊ ಇನ್ನೇನು ಇಲ್ಲಿ ಫೈನಲಿ ಅವನು ಕೂಡ ಫೀಲ್ ಮಾಡಿಕೊಂಡು ನಿಂತಿರ್ತಾನೆ. ಸೊ ಇಲ್ಲಿ ಸುಂದರಿ ಕೂಡ ಇಲ್ಲೇ ಇರ್ತಾಳೆ. ಸೊ ಇನ್ನೇನು ಅವಳು ಕೂಡ, ಅತ್ತೆ ಯಾಕತ್ತೆ ಈಗ ಮಾತಾಡ್ತೀರಾ, ಸುಮ್ಮನೆ ಇರಿಯತ್ತೆ ಅಂತ ಕೂಡ ಹೇಳ್ತಾಳೆ. ಫೈನಲಿ ಇನ್ನು ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಮನೆಗೆ ಬಂದ ತಕ್ಷಣ ಅಜ್ಜಿನ ನೋಡೋಕ್ಕೆ ಅಂತ ಎಲ್ಲರೂ ಕೂಡ ಬಂದಾಯಿತು. ಬಂದ ತಕ್ಷಣ ಅಣ್ಣ ಬಂದ ಅಂತ ತುಂಬ ಖುಷಿಯಿಂದ ಕೇಶವ ಹೋಗ್ತಾನೆ. ಸೊ ಹೋದ ತಕ್ಷಣ ಅವಳೇನು ಮಾಡ್ತಾಳೆ ಅಂತಂದರೆ, ಅವ್ರನ್ನ ನೋಡೋಕ್ಕೆ ಬಿಡೋಕ್ಕೆ ಆಗ್ದ ಅವ್ರು ಹಾಕಿರೋ ಒಡವೆ ವಸ್ತು ಎಲ್ಲ ನೋಡಿಬಿಟ್ಟು ತುಂಬ ರಾಧಾ ಒಂಥರ ಫೀಲ್ ಮಾಡ್ಕೊತಾ ಇರ್ತಾಳೆ. ಸೊ ಇನ್ನು ಅವ್ರ ಅಣ್ಣ ಹೋದ ತಕ್ಷಣ ಬಿಡ್ತಾನ, ಹೋಗೋಣ ಅಂತ ಓಡೋಗ್ತಾನೆ ಕೇಶವ. ಓಡೋದ ತಕ್ಷಣ ಮೊದಲು ಚಿನ್ನದ ಮೇಲೆ ಅವಳಿಗೆ ಕಣ್ಣು ಬೀಳುತ್ತೆ, ಸಂಗೀತ ಇರೋ ಕೊಳ್ಳಲ್ಲಿರೋ ಚಿನ್ನದ ಮೇಲೆ ರಾಧಾಗೆ, ಅವಳ ಹತ್ರ ಇರಲ್ವಲ್ಲ. ಸೊ ಹಾಗಾಗಿ ಇನ್ನು ಹೋಗಿ ಎಲ್ಲರೂ ಹೇಗಿದ್ದೀರಾ ಏನು ಕತೆ ಅಂತೆಲ್ಲ ಮಾತುಕತೆ ಶುರು ಮಾಡಬೇಕಾದಾಗ ಆ ಮನೆಯನ್ನೆಲ್ಲ ಒಂದ್ಸರಿ ನೋಡ್ತಾರೆ. ನೋಡಿದ ತಕ್ಷಣ ಇವನು ಓಡೋಗಿ ತಪ್ಕೋಬೇಕಲ್ವ ಅವ್ರ ಅಣ್ಣನ. ಇನ್ನು ಅಣ್ಣ ತಮ್ಮ ಸಂಬಂಧ ಅಂದರೆ ಅದೇ ರೀತಿ ಇರುತ್ತಲ್ವ. ಸೊ ಹಾಗಾಗಿ ಕೈನ ದಿಮ್ನಾಗಿ ಇಟ್ಕೋತಾಳೆ, ಗಂಡದ್ದು ಬಿಡೋದೇ ಇಲ್ಲ. ಆದರೂ ಕೂಡ ಕೇಶವ ಕೈನ ಕೊಸ್ತಾಕಿ ಬಂದುಬಿಟ್ಟು ಹಗ್ ಮಾಡ್ಕೊತಾನೆ ಅವ್ರ ಅಣ್ಣಂದು. ಆಗ ಎಲ್ಲರೂ ಹೇಗಿದ್ದೀರಾ ಏನು ಅಂತೆಲ್ಲ ವಿಚಾರಿಸ್ತಾರೆ. ನೀನು ಹೇಗಿದೆಯಮ್ಮ ರಾಧಾ ಅಂತೇಳಿ, ಸಂಗೀತ ಕೂಡ ಅಷ್ಟೇ ನೀವು ಹೇಗಿದ್ದೀರಾ ಅಂತೆಲ್ಲ ಮಾತಾಡಿಕೊಂಡು ತುಂಬ ಖುಷಿಯಿಂದ ಒಳಗಡೆ ಬರ್ತಾರೆ. ಆದರೆ ರಾಧಾಗೆ ಮಾತ್ರ ಇಲ್ಲಿ ಇಷ್ಟಿರೋದಿಲ್ಲ ಇವ್ರು ಬಂದಿರೋದು. ಸೊ ಇನ್ನು ಅಣ್ಣ ತಮ್ಮ ಅಂತೂ ಹಗ್ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಒಂದು ಕಣ್ಣೀರನ್ನ ಹಾಕ್ತಾರೆ. ಫೈನಲಿ ಶ್ರವಣ್ ಕೂಡ ತುಂಬ ಖುಷಿ ಪಡ್ತಾನೆ. ಏಕೆಂದರೆ ಅವರಿಬ್ಬರು ಅಣ್ಣ ತಮ್ಮ ಒಂದಾದ್ರಲ್ವ. ಶ್ರವಣಂಗೆ ಏನೋ ಒಂಥರ ಖುಷಿ, ಏಕೆಂದರೆ ತಂಗಿನ ಮನೆ ಕರ್ಕೊಂಡೋಗಿ ಅಕ್ಕನ ಮನೆ ಕರ್ಕೊಂಡೋಗಿ ಶ್ರವಣ್ ಇಟ್ಕೊಂಡಿರೋದು. ಸೊ ಇನ್ನು ಅಣ್ಣ ಹೇಗಿದೆಯಾ ಅಂತ ಕೇಳ್ತಾನೆ. ನೀನು ಹೇಗಿದೆಯೋ ಕೇಶವ ಅಂತೇಳಿ ಒಬ್ರಿಗೊಬ್ರು ಮಾತಾಡಿಕೊಂಡು, ನೀನು ಹೇಗಿದೆಯಮ್ಮ ಅಂತೇಳಿ ರಾಮಣ್ಣ ರಾಧಾ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಬಾವ ಅಂತ ಕೂಡ ಹೇಳ್ತಾರೆ. ಇನ್ನು ಸಂಗೀತ ಕೂಡ ಕೇಳ್ತಾಳೆ, ಹೇಗಿದೆಯಾ ರಾಧಾ ಅಂತ ಹೇಳಿ. ಸೊ ಅವಳು ಕೂಡ ಒಂಥರ ಸರಿಯಾಗಿದ್ದೀನಿ ನಾನು ಕೂಡ ಅಂತೇನೋ ಒಂಥರ ಮಾತಾಡ್ತಾಳೆ. ಫೈನಲಿ ಅದೆಲ್ಲ ಆದಮೇಲೆ ಒಳಗಡೆ ಬನ್ನಿ ಅಂತ ಕೇಶವ ಒಳಗಡೆ ಕರ್ಕೊಂಡು ಹೋಗ್ತಾನೆ ಎಲ್ಲರನ್ನೂ ಕೂಡ. ಖುಷಿಯಿಂದ ಒಳಗಡೆ ಎಂಟ್ರಿ ಆದ ತಕ್ಷಣವೇ ತುಂಬ ಖುಷಿಯಿಂದ ಇರ್ತಾರೆ. ಇನ್ನು ಇಲ್ಲಿ ಒಬ್ಬರು ಈ ಮನೆ ಮಗಳಾಗಿರ್ತಾರೆ ಇವರು. ಸೊ ಇವ್ರ ಹೆಸರು ಬಂದ್ಬಿಟ್ಟು ಕಾವೇರಿನ ಕಾಂಚನನೇ ಇರಬೇಕು, ಕನ್ಫ್ಯೂಷನ್ ಆಗಿದೆ. ಯಾಕೆಂದರೆ ಹೊಸ ಪಾತ್ರ ನನಗೆ ನೆನ್ಪಿಟ್ಕೊಂಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಕಾಂಚನನೇ ಇರಬೇಕು ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಂಡಾಯ್ತಾ. ಸೊ ಇನ್ನು ನೀವು ಚೆನ್ನಾಗಿದ್ದೀರಾ ಅಂತೇಳಿ ರಾಮಣ್ಣ ಕೇಳ್ತಾನೆ. ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಕೂಡ ಹೇಳಿ ಕೇಶವಾಗ ತುಂಬ ಖುಷಿಯಿಂದ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಎಲ್ಲರನ್ನೂ ಕೂಡ ಕರ್ಕೊಂಡು ಹೋದ ತಕ್ಷಣ ಇನ್ನು ಅವ್ರ ಅಮ್ಮನ ನೋಡಬೇಕಲ್ವಾ. ಸೊ ಇನ್ನು ಇವರು ಕೂತಿರ್ತಾರೆ ಇಲ್ಲಿ, ಎಲ್ಲರೂ ಮಾತಾಡಿಸ್ಬೇಕು ಅಂತ ಹೋಗ್ತಾರೆ ಹತ್ರಕ್ಕೆ. ಫಸ್ಟ್ ಆಫ್ ಆಲ್ ಅವ್ರ ಅಮ್ಮನ್ನ ಮಾತಾಡ್ಸೋಕ್ಕೆ ರಾಮಣ್ಣನೇ ಫಸ್ಟ್ ಹೋಗೋದು. ಏಕೆಂದರೆ ಅವ್ರ ತಾಯಿ ಅಲ್ವಾ,
ಹುಷಾರಿಲ್ಲ ಅಂತ ಬೇರೆ ಹೇಳಿದಾರಲ್ವ. ಸೊ ಹಾಗಾಗಿ ಹೇಗಿದ್ದೀರಮ್ಮ ಅಂತೇಳಿ ಹೋಗಿ ಆಶೀರ್ವಾದ ತೊಗೊಳ್ಳೋಣ ಅಂತೇಳಿ ಕಾಲ ಇಟ್ಕೋತಾರೆ ರಾಮಣ್ಣ. ಕಾಲು ಹಿಡ್ಕೊಂಡ ತಕ್ಷಣ ಅವರೊಂಥರ ಶಾಕ್ ಆಗಿಬಿಟ್ಟು ಒಂಥರ ಬೇಜಾರು ಮಾಡಿಕೊಂಡು ತುಂಬ ಫೀಲ್ ಮಾಡಿಕೊಂಡು ನನ್ನ ಮಗ ನನ್ನ ಜೊತೆ ಇಲ್ದಂಗೆ ಹೋಗಿದ್ದಾನಂತ ಏನೋ ಒಂಥರ ಅವ್ರಿಗೊಂಥರ ನೋವಿರುತ್ತಲ್ವ. ಸೊ ಒಂಥರ ಕಣ್ಣು ಬಿಟ್ಕೊಂಡು ನಾನೇನು ಚೆನ್ನಾಗಿದ್ದೀನಪ್ಪ ಅಂತೇಳಿ ಅಜ್ಜಿ ಹೇಳ್ತಾರೆ. ಅವ್ರ ಹೆಸರು ನಿಂಗವ್ವ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯ ಅಂತೆಲ್ಲ ಮಾತಾಡ್ತಾರೆ. ಅದನ್ನು ನೋಡಿ ಭೂಮಿ ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಭೂಮಿ ಮನೆಯೇ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಭೂಮಿ ಮನೆ ನೋಡಿ ಅವಳಿಗೆ ಖುಷಿ ಆಗಲ್ವಾ. ಸೊ ಇನ್ನೇನು ಸಂಗೀತ ಅತ್ತೆ ನೀವು ಹೇಗಿದ್ದೀರಾ ಅಂತ ಅಂದಾಗ ನನಗೇನೂ ಆಗಿಲ್ಲ, ಏನಾರು ಆಗಿದ್ರೆ ಒಂದು ಇವರೆಲ್ಲ ಬಂದ್ಬಿಟ್ಟು ನನ್ನ ಹೊತ್ಕೊಂಡು ಹೋಗಿ ಮಲಗಿಸ್ಬೇಕಿತ್ತು ಅಂತ ಒಂಥರ ಸೊಸೆನ ಮಾತಾಡ್ತಾರೆ ಅವರು. ಸೊ ಇನ್ನೇನು ರಾಮಣ್ಣನೂ ಕೂಡ ಅದೇ ರೀತಿ ಏನೇನೋ ಒಂಥರ ಮಾತಾಡ್ತಾ ಇರ್ತಾರೆ. ಫೈನಲಿ ಹೆಣ್ಣನ್ನು ಸೆರಗಿಡ್ಕೊಂಡು ಅಂದರೆ ನಿನ್ನ ಹೆಂಡ್ತಿ ಸೆರಗಿಡ್ಕೊಂಡು ಆ ಮನೆಗೆ ಹೋಗಿ ಜೀವನ ಮಾಡ್ತಿದ್ಯಲ್ಲ, ನಾವೆಲ್ಲ ಹೇಗಿದ್ರೆ ಏನು ನಿನಗೆ ಅಂತ ಏನೇನೋ ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ತೋಡ್ಕೋತಾರೆ ಅವರಮ್ಮ. ಅಮ್ಮ ಯಾಕಮ್ಮ ಈಗ ಮಾತಾಡ್ತಿದ್ಯಾ, ನೀನೇ ಅಲ್ವೇನಮ್ಮ ರಾಮಣ್ಣ ಅಂತ ನೆನೆಸ್ತಿದ್ದು, ಅದಕ್ಕೆ ನಮ್ಮ ಫೋನ್ ಮಾಡಿ ಕರೆಸ್ತೆ ಅಂತ ಕೇಶವ ಹೇಳ್ತಾರೆ. ನಾನು ಈ ರಾಮಣ್ಣನೆಲ್ಲ ನೆನೆಸಿದ್ದು, ನಾನು ನೆನೆಸಿದ್ದು ದೇವ್ರ ರಾಮಣ್ಣನ ಅಂತೇಳಿ ಆ ಅಜ್ಜಿ ಹೇಳಿ ಒಂಥರ ನೋವು ಮಾಡ್ತಾಳೆ ಮನಸ್ಸಿಗೆ ಎಲ್ಲರಿಗೂ ಕೂಡ. ಫೈನಲಿನ ಸಂಗೀತ ತುಂಬ ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ಅವರೊಂಥರ ಏನೇನೋ ಮಾತಾಡೋದ್ರಿಂದ ಭೂಮಿಗಂತೂ ಸಿಟ್ಟು ಬರ್ತಾ ಇರುತ್ತೆ. ಸಂಗೀತ ಆಶೀರ್ವಾದ ತೊಗೊಳಕ್ಕೆ ಹೋದಾಗ, ತಾಯಿ ನಿನ್ನ ಆಶೀರ್ವಾದ ಏನೋ ಬೇಡಮ್ಮ, ನನಗೆ ನಿನ್ನ ಆಶೀರ್ವಾದ ನಿನಗೆ ಬೇಕೇ ಇಲ್ಲ ಅಂತ ಕೂಡ ಅಜ್ಜಿ ಆಶೀರ್ವಾದ ತೊಗೊಳೋದಿಲ್ಲ, ಆಶೀರ್ವಾದ ಕೊಡೋದಿಲ್ಲ ಸೊಸೆಗೆ. ಇನ್ನು ಅದನ್ನೆಲ್ಲ ನೋಡಿ ಬೈಬೇಕಾದಾಗ ಭೂಮಿ ಸುಮ್ಮನೆ ಇರ್ತಾಳ? ಭೂಮಿ ಅಂತೂ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಶ್ರವಣ್ ಇದ್ಕೊಂಡು ನೀವು ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾ ಇರಬೇಕಾದಾಗ ಏನೂ ಹೇಳೋದಿಲ್ಲ. ಇಲ್ಲಿ ಇವ್ರನ್ನೂ ಕೂಡ ಕೇಳಿದಾಗ ಅವಳು ಕೂಡ ಅಷ್ಟೇ, ಚೆನ್ನಾಗಿದ್ದೀನಿ ಹಾಗೆ ಹೀಗೆ ಅಂತೇಳಿ ಕಾಂಚನ ಕೂಡ ಅದೇ ರೀತಿ ಹೇಳ್ತಾ ಇರ್ತಾಳೆ. ಇನ್ನು ಮಾತುಗಳನ್ನೆಲ್ಲ ಕೇಳಿ ಭೂಮಿಗೆ ತಡ್ಕೊಳಕ್ಕಾಗೋದಿಲ್ಲ. ಸೊ ಇನ್ನು ನಾನು ಚೆನ್ನಾಗಿದ್ದೀನಿ, ಈಗ ನೀವು ಬಂದಿದ್ದೀರಲ್ಲ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಕಾಂಚನ ಕೂಡ ಅದೇ ರೀತಿ ಮಾತಾಡಬೇಕಾದಾಗ ಇನ್ನು ಸಿಟ್ಟು ಬಂದು ಭೂಮಿಗೆ ಕಣ್ಣು ಮುಚ್ಕೊಂಡಂಗೆ ಕೋಪನ ತಟ್ಕೊಂಡಿರ್ತಾಳೆ. ಯಾಕಂದ್ರೆ ಅವ್ರ ಅತ್ತೆನ ಭಯದ ಅವಳಿಗೆ ತಟ್ಕೊಳ್ಳೋಕ್ಕೆ ಆಗ್ತಾರಲ್ಲ. ಇನ್ನು ಅಜ್ಜಿ ಏನೇನೋ ಮಾತಾಡೋದನ್ನ ಕೇಳಿಸ್ಕೊಂಡು ಕೊಂಗ್ ಮಾತುಗಳು ಮಾತಾಡ್ತಿರ್ತಾರಲ್ವ. ಸೊ ಅದೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು, ಏನು ರೀ ನಿಮಗೆ ಒಳ್ಳೆ ಮಾತೇ ಬರೋದಿಲ್ವೇನ್ರಿ ನಿಮ್ಮ ಬಾಯಲ್ಲಿ, ಏನು ರೀ ಮಾತಾಡ್ತಿದ್ದೀರಾ ನೀವು ಅಂತೇಳಿ ಕಿರ್ಚಾಡ್ಬಿಡ್ತಾಳೆ. ಯಾರೇ ನೀನು ನನ್ನ ಮೇಲೆ ಬಾಯಿ ಮಾಡ್ತಾ ಇದೆಯಾ, ಯಾರೇ ನೀನು ಯಾರ ಇವಳು ಅಂತ ಎಲ್ಲರನ್ನೂ ಕೇಳ್ತಾ ಇರ್ತಾರೆ. ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರಲ್ವಾ, ಹುಷಾರಿಲ್ಲ ಅಂತೇಳಿ ಫ್ಯಾಮಿಲಿನೇ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವು ಬಂದರೆ ನೀವು ನೋಡಿದ್ರೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಲ್ಲ ಅಂತೇಳಿ ಕಿರ್ಚಾಡ್ಬಿಡ್ತಾಳೆ. ಅಷ್ಟೇ ನಿಂಗವ್ವ ಎದ್ಬಿಟ್ಟು, ಏನೇ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ, ಇವರಲ್ಲೇ ನನ್ನ ನೋಡಿ ಎದುರ್ಕೊಳ್ತಾರೆ, ನಿಂದೇನೆ ಬಿಲ್ಡಪ್ಪು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಇದ್ಕೊಂಡು ಫೈನಲಿ ಅಲ್ಲಿರೋರು ಹೇಳ್ಬೇಕು ಯಾರು ಅಂತ ಹೇಳ್ಬಿಟ್ಟು ಫೈನಲಿ ಹೇಳೋದಿಲ್ಲ. ಅವರತ್ತೆ, ಏಯ್ ಭೂಮಿ ಬಾರೆ ಈಚೆ, ಫಸ್ಟು ನೀನು ಈಚೆ ಬಾ ಅಂತೇಳಿ ದರ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಭೂಮಿನ. ಮನೆಯವ್ರು ಕೂಡ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಅವಳ ಹಿಂದೆನೆ. ಯಾಕೆ ಅಂತಂದರೆ ಅವ್ರ ಅಜ್ಜಿನ ಬೈದ್ಬಿಟ್ರಲ್ಲ ಅವ್ರ ಅತ್ತೆನ. ಸೊ ಹಾಗಾಗಿ ಅವ್ರು ಇರೋದೇ ಹಾಗೆ ಅನ್ನೋದು ಗೊತ್ತಿರಲ್ಲ ಭೂಮಿಗೆ. ಬಟ್ ಒಬ್ಬೊಬ್ರು ಹಂಗೆ ಇರ್ತಾರಲ್ವ, ಅವ್ರು ಯಾವತ್ತೂ ಚೇಂಜ್ ಆಗಲ್ವಲ್ಲ. ಸೊ ಹಾಗಾಗಿ ಅವ್ರು ಅದೇ ರೀತಿಯೇ ಇರ್ತಾರೆ, ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ಇನ್ನೇನು ಸಂಗೀತ ಕರ್ಕೊಂಡು ಹೊರಗಡೆ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿರೋರೆಲ್ಲ ಅವಳು ಹಿಂದೆನೇ ಹೋಗ್ತಾರೆ, ಶಾರದಮ್ಮ ಮಾತ್ರ ನಿಂತಿರ್ತಾಳೆ. ಆವಾಗ ಅಜ್ಜಿ ಇದ್ಕೊಂಡು, ಓಹೋ ಆ ಮನೆ ಮಗನೇ ಹೇಳ್ತೀನೇನೋ ಶಾರದಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ಅವ್ರನ್ನೂ ಕೂಡ ಒಂಥರ ಮಾತಾಡಿಸ್ತಾ ಇರ್ತಾರೆ. ಇನ್ನು ಸಂಗೀತನ ಕರ್ಕೊಂಡು ಬಂದು ಹೊರಗಡೆ ಸಂಗೀತ ಭೂಮಿನ ಕರ್ಕೊಂಡು ಬಂದು, ಏ ಭೂಮಿ ಏನಾಗಿದೆ ನಿನಗೆ, ಯಾಕೆ ಹಿಂಗೆ ಮಾಡ್ತೀಯ ನೀನು, ತಡೆದೆ ಅಂದರು ನೋಡಿ ಇವಾಗ ಅವ್ರು ಇರೋದೇ ಹಂಗೆ, ನಮ್ಮ ಅತ್ತೆ ಕಣೆಯವರು ಅವ್ರನ್ನೇ ಬೈತೀಯೇನೆ ನೀನು ಅಂದಾಗ, ನಮ್ಮ ಅತ್ತೆನ ಬೈದ್ರೆ ನಾನು ಸುಮ್ಮನೆ ಇರ್ತೀನಾ, ನಿನ್ನ ಬೈದ್ರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅತ್ತೆ ಅಂತೇಳಿ ಭೂಮಿ ಹೇಳ್ತಾಳೆ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋದೇ ತಪ್ಪು, ನೀನು ಏನಕ್ಕೆ ಈ ಪ್ರೀತಿ ಇಟ್ಕೊಂಡೆ ನೀನು ಅಂತ ಕೇಳ್ತಾಳೆ. ನೋಡಿ ಅತ್ತೆ, ನನ್ನ ಬೈದರೆ ನಾನು ಬೈಸ್ಕೊಬಿಡ್ತೀನಿ, ಆದರೆ ನಮ್ಮ ಅತ್ತೆನೇ ಯಾರು ಬೈಕೊಡ್ದು ನನಗೆ, ನಮ್ಮ ಅತ್ತೆನ ಬೈದರೆ ನನ್ನ ಕೈಲಿ ಸೇರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ಒಂದೇಟು ತಟ್ಬಿಡ್ತೀನಿ, ಅವ್ರು ಇರೋದೇ ಹಾಗೆ, ಅವ್ರ ಬಗ್ಗೆ ಮಾತಾಡಬೇಡ ಭೂಮಿ ನೀನು ಅಂತೇಳಿ ಹೇಳಿದಾಗ, ಅರೆ ನೀವಾದರೂ ಹೇಳ್ರಿ ಇವಳಿಗೆ ಯಾಕ್ರಿ ಹಿಂಗೆ ಆಡ್ತಿದ್ದಾಳೆ, ಅಯ್ಯೋ ದೇವ್ರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದೇ ತಪ್ಪು ಹುಡುಗಿ ಅಂತ ದೇವ್ರನ್ನೆಲ್ಲ ಬೇಡ್ಕೋತಾಳೆ. ರಾಮಣ್ಣ ಇದ್ಕೊಂಡು, ನೋಡಮ್ಮ ಭೂಮಿ ಅದೇ ಥರನೇ ನಮ್ಮಮ್ಮ ಇರೋದು, ಯಾವಾಗಲೂ ಅದೇ ಥರನೇ ಇರ್ತಾರೆ ಕೂಡ ಅವರು. ಸೊ ಅವ್ರು ಯಾವತ್ತೂ ಚೇಂಜ್ ಆಗಲ್ಲ. ಇವಾಗ ನೀನು ಅವ್ರ ಕಣ್ಣಿಗೆ ಬಿದ್ದುಬಿಟ್ಟಿದೆಯಾ, ಏನಾಗುತ್ತೋ ಏನು ಕಥೆಯೋ ಗೊತ್ತಿಲ್ಲ ಅಂತ ರಾಮಣ್ಣ ಹೇಳ್ತಾರೆ. ಇನ್ನು ಇಲ್ಲಿ ಶ್ರವಣ್ ಕೂಡ ಅಷ್ಟೇ, ಹೌದು ಭೂಮಿ ಈಗ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ನೀನು ಯಾರು ಅಂತ ಬೇರೆ ಕೇಳಿಬಿಟ್ಟಿದ್ದಾಳ ಅಜ್ಜಿ, ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಫೈನಲಿ ಇಲ್ಲಿ ಇವಳು ಅಷ್ಟೇ ಅಂಜು, ಅವ್ರು ಮಾತಾಡೋದು ನನಗೆ ತುಂಬಾ ಇರಿಟೇಟ್ ಆಗ್ಬಿಡ್ತು ಅಂತ ಹೇಳಿದಾಗ, ನಚ್ಚಿನೂ ಅಷ್ಟೇ ಮಾತಾಡೋದು ಇರಿಟೇಟ್ ಅಲ್ಲ ನನಗಂತೂ ಕೋಪನೇ ಬಂತು ಅಂತ ನಚ್ಚಿ ಕೂಡ ಹೇಳ್ತಾ ಇರ್ತಾನೆ. ಇನ್ನು ಫೈನಲಿ ಇವಳು ಅಷ್ಟೇ ಸುಂದ್ರಿ, ಅವಳು ಕೂಡ ಹಾಗೆ ಹೇಳ್ತಾ ಇರ್ತಾಳೆ, ಅವರು ಇರೋದೇ ಹಾಗೆ, ಅವ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈಗ ಹೇಗೆ ಸಂಭಾಳಿಸೋದು, ಇವಳು ಯಾರಂತ ಹೇಳೋದು ಭೂಮಿನ, ಭೂಮಿ ಬೇರೆ ಕಣ್ಣಿಗೆ ಬಿದ್ದುಬಿಟ್ಟಿದ್ದಾಳೆ ಅಜ್ಜಿ ಕಣ್ಣಿಗೆ ಅಂತೇಳಿ ಎಲ್ಲರೂ ಕೂಡ ಗೊಂದಲದಲ್ಲಿ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಈಗ 4
4 ಹೊಸ ಕ್ಯಾರೆಕ್ಟ್ರ್ ಇಲ್ಲಿ ಸೃಷ್ಟಿಯಾಗಿದೆ. ಸೊ ನೋಡೋಣ ಏನು ಕತೆ ಏನು ಅಂತ. ಅಜಿತ್ ಮಾತ್ರ ಬೇರೆ ಕಡೆ ಡ್ಯೂಟಿಗೆ ಹೋಗಿದ್ದಾನೆ. ಫೈನಲಿ ಅಜ್ಜಿ ಅಂತೂ ಅವಳ ಮೇಲೆ ಕಣ್ಣು ಬಿದ್ದಾಗಿದೆ. ನಾಳೆಯಿಂದ ನಿಜವಾಗೂ ಸಕ್ಕತ್ತಾಗಿರುತ್ತೆ, ದಮ್ ಧಮಾಕ ಅಂತಲೇ ಹೇಳ್ಬೋದು, ನಿನ್ನ ಜೊತೆ ನನ್ನ ಕತೆ ಅಂತಲೇ ಹೇಳ್ಬೋದು. ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ನೀವು ಹೇಗೆ ಮಾಡಿದ್ರು ಆ ಕಮೆಂಟ್ನ ನಾನು ಖಂಡಿತ ತೊಗೊಳ್ತೀನಿ, ಯಾಕೆಂದರೆ ನೀವು ನನ್ನ ಫ್ಯಾಮಿಲಿ ಅಂತಲೇ ಭಾವಿಸಿದ್ದೀನಿ ಅಂತಲೇ ಹೇಳ್ತಾ ಥ್ಯಾಂಕ್ ಯು.